ಸ್ವಲ್ಪ ಹುಳಿ ಮಾವನ ಮಗ ಜೇನ್ ಮಾಡ್ತಾರಲ್ಲ, ತುಂಬಾ ಮಾಡ್ತಾರೆ. ಹಂಗಾಗಿ ಇದೆಲ್ಲ ಕ್ಯಾನ್ಗಳೆಲ್ಲ ಜೇನೇ ಇರೋದು. ಸೊ ಮತ್ತೆ ಇವರು ಕೂಡ ಫ್ರೆಂಡ್ಸ್ ಎಲ್ಲ ಕೇಳಿದ್ರಂತೆ. ತಿಂದು ಇವಾಗ ಪುನಃ ಕೆಳಗೆ ಬಿದ್ದರೆ ಡ್ಯಾಮೇಜ್ ಆಗುತ್ತೆ ಅಂತ ಇವಳು ಕೆಳಗೆ ವೇಟಿಂಗು. ಆಮೇಲೆ ಗೊತ್ತಾದಲ್ಲಿ ಚೆನ್ನಾಗಿದೆ ಅಂತ ಮೇಲೆ ಕರ್ಕೊಂಡು ಜೊತೆಗೆ ಇನ್ನೊಂದು ಪೈನಾಪಲ್ ನೋಡಿ, ನಾವು ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಕೋಕೋ, ಅದು ಇಲ್ಲಿ ಈ ಕಡೆ ಎಲ್ಲ ಕೋಕೋ, ಅಡಿಕೆ, ತೆಂಗಿನಕಾಯಿ, ಅವಳು ಬಾಯಿ ನೀರು ಬರೋದು ನೋಡಿ ಮಾಡ್ಕೊಂಡೆ. ತುಂಬ ಇಷ್ಟ, ಚಿಕ್ಕನಿಂದನೂ ಮಾಡ್ತಾ ಇದ್ದಾನೆ. ಕಚ್ಚಲೆ ನನಗೆ ಜೇನು ಹುಳಗಳ ಒಂದು ವಿಡಿಯೋ ಇತ್ತು. ಸ್ವಲ್ಪ ಕಚ್ಚುವ ಲಕ್ಷಣ ನೀವು ಸ್ವಲ್ಪ ದೂರ ಇದೆ, ಅತಿಗೆ ಅಂದರೆ ಜೇನಿಗೆ ಬೇರೆ ಮೇಲೆ ಇರಿಸಿ ಇಲ್ಲ. ಇವ್ರ ತೋಟದಲ್ಲಿ ಬಿಟ್ಟು ಬೇರೆ ತೋಟದಲ್ಲಿ ಕೂಡ ಇಟ್ಟಿದ್ದಾನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಿದ್ದೀವಿ ದೊಡ್ಡ ಮಾವನ ಮನೆಗೆ, ಅಂದರೆ ನನ್ನ ಇನ್ನೊಂದು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮೊನ್ನೆ ಹೋಗಿದ್ದು ಸೀದಾ ನನ್ನ ಸಣ್ಣ ಮಾವನ ಮನೆಗೆ. ಅಲ್ಲಿ 1.5 ದಿನ ಇದ್ವಿ. ಇವತ್ತು ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಇವಾಗ ಹೊರಟಿದ್ದು ದೊಡ್ಡ ಮಾವನ ಮನೆಗೆ. ನನ್ನ ಸಣ್ಣ ಮಾವನ ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಹಾಗೆ ಟೌನ್ ಕಡೆ ಹೊರಟ್ರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆಗೆ. ಹಾಗೆ ದಾರಿಲಿ ಹೋಗ್ತಾ ನೋಡಿ ಎಷ್ಟೊಂದು ಕಾಡು ಮಾವಿನ ಹಣ್ಣು ಬಿದ್ದಿದೆ ಅಂತ. ಸ್ವಲ್ಪ ಹುಳಿ ಆದರೂ ಸಖತ್ತಾಗಿತ್ತು. ಮರದ ಫುಲ್ಲು ಜೊಂಗೆ ಹಿಡ್ಕೊಂಡಿದೆ. ಮರ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಮಾವಿನ ಹಣ್ಣು ಹಿಡಿದಿದೆ, ತುಂಬ ಬಿದ್ದಿದೆ ಕೆಳಗಡೆ. ಇದು ನೋಡಿ ಕೆಂಪಾಗಿದೆ, ಚೆನ್ನಾಗಿದೆ. ಅದು ಆಡಿನ ಸಣ್ಣ ತೂತ ಮಾಡ್ಬಿಟ್ಟು ಇವಾಗ ಇದು ಸೀಸನ್ ಅಲ್ವಾ ಮಾವಿನ ಹಣ್ಣದು, ಹಾಗಾಗಿ ಇಷ್ಟೊಂದಿದೆ. ನಾವು ಚಿಕ್ಕವರಿದ್ದಾಗ ನಮಗೆ ಪ್ರತಿಯೊಂದು ಮರನೂ ಗೊತ್ತಿತ್ತು. ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಮರದ ಕೆಳಗೆ ಹೋಗ್ತಿದ್ವಿ ನೋಡೋಕ್ಕೆ. ಇವಾಗೆಲ್ಲ ಮರ್ತೋಗಿದೆ, ಎಲ್ಲೆಲ್ಲಿ ಮರ ಇದೆ ಅಂತಲೇ ಗೊತ್ತಿಲ್ಲ. ರಬ್ಬರ್ ಹಾಲಿದು ರಬ್ಬರ್ ಮರ, ಇದು ಫುಲ್ ರಬ್ಬರ್ ತೋಟ ಈಚೆ ಎಲ್ಲ. ಜಸ್ಟ್ ಮಿಸ್, ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ರು. ಅವರೆಲ್ಲ ಹೊರಟಿರ್ತಿದ್ರು ಅವ್ರ ಕೆಲಸಕ್ಕೆ. ಹಾಗೆ ಒಂದು ಸ್ವಲ್ಪ ಮಾತಾಡಿ ಹಸನ ಕಟ್ಟಿ ಬರ್ತೀನಿ ಅಂತ ಹೊರಟ್ರು ನಮ್ಮತ್ತೆ. ಜೊತೆಗೆ ಜಾಗ್ವಿನ ಓಡ್ತಿದ್ದಾಳೆ. ಅವಳಿಗೆ ಈ ಥರದ್ದೆಲ್ಲ ಭಾರಿ ಇಷ್ಟ, ನೇಚರ್ ಜೊತೆ. ಹಳ್ಳಿಗಳಲ್ಲಿ ಊರ ಕಡೆ ಕೆಲಸ ಮಾಡೋದು ಅದು ಇದೆಲ್ಲ. ಅವಳು ಹೋದ ಜೊತೆಗೆ ಓಡ್ಕೊಂಡು. ಹರ್ಷಿಣಿ ಅಲ್ಲಿ ಗೇರ್ ಬೀಜ ಒಣಗಕ್ಕೆ ಹಾಕಿದ್ರು, ಗೋಡಂಬಿನ. ಅದನ್ನು ಹೆಂಗಾದ್ರೂ ಮಾಡಿ ಬಾಯಿಗೆ ತಾಕೋಬೇಕು. ಭಾರಿ ಟ್ರೈ ಮಾಡಿದಲ್ಲಿ ನಿಂತ್ಕೊಂಡು ಟಾಟಾ ಮಾಡಿ. ಬೇಡಕಂದ ಅದು ಬೇಡ, ಅದು ಬೇಡ, ಅದು ಬೇಡ, ಅದು ಟಾಟಾ ಬೇಡ. ಆದಿತ್ಯ ಸಣ್ಣವಿರ್ಕ, ಈ ಮರಗೆಲ್ಲ ಸಣ್ಣವಿದ್ದು ಗೇರು ಬೀಜ ಮರ. ಅಮ್ಮ ದೊಡ್ಡ ದೊಡ್ಡಗಳು ನೋಡಿ, 2. ಹೆಂಗಾದ್ರೂ ಮಾಡಿ ಈಗ ಹಿಡಿಯಕ್ಕದನ್ನ ಅಷ್ಟೇ. ತಡ್ಕೊಳಕಾಯ್ತಿಲ್ಲ. ಅಷ್ಟೇ ಕೈಯೆಲ್ಲ ಒರೆಸಿ ರೆಡಿ ಮಾಡೋದೀಗ. ಒಂದಿಡ್ಕೊಂಡ್ಲ ಹೆಂಗಾದ್ರೂ ಹೆಂಗಾದ್ರೂ ಒಂದು ಇಟ್ಕೊಳ್ಳ ಈಗ ಬಾಯ್ ನೀರು ಅದರಲ್ಲಿ ಮುಖ ಹೊಡ್ಕೊಂಡು ಯಾವ ಕಳ್ಳದಾಗೆ
ಬೇಡ ಕಂದ. ಕಂಡೆ ಕಂಡೆ ಕಾಲಲ್ಲಿ ಮುಟ್ಬೇಡ, ಕಾಲಲ್ಲಿ ಸಹ ಮುಟ್ಬೇಡ ನೀನು. ಮುಟ್ಬಿಟ ಮುಟ್ಬೇಡ, ಮುಟ್ಟಬೇಡ. ಓ ಓ ಮೇಲೆ ಮೇಲೆ ಬಾ. ಬೇರೆ ವಿಜಯ ಹಂಸ ಹಾಕ್ಬಿಟ್ಟಲ್ಲಿ ತಾತಂಗೆ ಟಾಟಾ ಮಾಡ್ದು ಈಗ. ಹತ್ರ ಬರೋದು ಬೇಡ, ಫಸ್ಟ್ ಟಾಟಾ ಹೊಡ್ತಿದ್ರು. ಆಯ್ತು ಆಯ್ತಾ. ಓ ಬಾ ಬಾ, ಮೇಲೆ ಬಾ. ಅದು ಮುಟ್ಬೇಡ, ಬಾ ಮೆಲ್ಲೆ ಬಾ. ಸೈಡ್ ಕೊಟ್ಕೋ ಬಾ. ಬೇಡ ಬಾ ಬಾ. ಒಬ್ಬ 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 ಕಾಫಿ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋ ಟೈಮ್ ಬಂತು. ಅದಕ್ಕೆ ನಾವು ಸ್ವಲ್ಪ ಜೇನು ತಗೊಂಡು ಹೋಗೋಣ ಅಂತ. ನಮ್ಮ ಮಾವನ ಮಗ ಜೇನು ಮಾಡ್ತಾರಲ್ಲ, ತುಂಬ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಕ್ಯಾನ್ಗಳೆಲ್ಲ ಜೇನೇ ಇರೋದು. ಸೊಸೈಟಿಗೆ ಕೊಡ್ತಾರೆ, ಭಾಗಮಂಡಲ ಸೊಸೈಟಿಗೆ. ಹಾಗಾಗಿ ಅನ್ಕೊಂಡು ಸ್ವಲ್ಪ ಜೇನನ್ನ ತಗೊಂಡು ಹೋಗೋಣ ಅಂತ ಸೋಸ್ಕೊಡ್ತಾ ಇದ್ದಾನೆ. ಅದರಲ್ಲಿ ಸ್ವಲ್ಪ ಹುಳಗಳಿರುತ್ತೆ, ಜೇನು ಹುಳಗಳು ಪ್ಯೂರ್ ಅಲ್ಲ, ಹಾಗಾಗಿ ಜೇನು ಹುಳ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸೋಸಿ ಕೊಡ್ತಾ ಇದ್ದಾನೆ. ಎಂತಕಂದ ಏನದು? ನಮ್ಮನೇಲಿ ಕೂಡ ನಾವು ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಜೇನೆಲ್ಲ ಖಾಲಿಯಾಗಿ ಹೋಗಿತ್ತು. ನಾನು ಹರ್ಷಿನಿಗೆ ಇಡ್ಲಿ ದೋಸೆ ಎಲ್ಲ ರೊಟ್ಟಿ ಎಲ್ಲ ಕೊಟ್ಟರೆ ಜೇನೆಲ್ಲ ಹಾಕ್ಕೊಡ್ತೀನಿ. ಪದೇ ಪದೇ ಬಂದು ತಗೊಂಡು ಹೋಗೋಕ್ಕಾಗಲ್ಲ, ಹತ್ತಿರ ಅಲ್ವಲ್ಲ. ಹಾಗಾಗಿ ಒಂದು 2 ಬಾಟ್ಲ್ ನಾನು ಕೂಡ ತಗೊಂಡೋಗೋಣ ಅಂತ. ಮತ್ತು ಇವರು ಕೂಡ ಫ್ರೆಂಡ್ಸ್ ಎಲ್ಲ ಕೇಳಿದ್ರಂತೆ, ಹಾಗೆ ಒಂದು 10-12 ಬಾಟ್ಲು ತಗೊಂಡ್ವಿ ನಾವು ಜೇನು. ಮಕ್ಕಳಂತೂ ಹಬ್ಬ ಮಾಡಿಬಿಟ್ರು. ಜಾಗ್ವಿ ಮನೇಲಿ ಕೂಡ ನನ್ನ ಅರ್ಧ ಜೇನು ಖಾಲಿ ಮಾಡಿದೆ. ಜಾಗ್ವಿ ಹುಯ್ಕೊಂಡು ಕುಡಿತಾ ಇರ್ತಾಳೆ. ಬಾಟ್ಲಿನೇ ಒಳ್ಳೇದಲ್ಲ. ಸೊಸೈಟಿ ಬಟ್ಟೆ ಸೊಸೈಟಿ ಯಾವುದು? ಸೊಸೈಟಿ ಬಟ್ಟೆ. ಸೊಸೈಟಿಗೆ ನಾವು ತನ್ನೇ ತೊಟ್ಟು ತುಂಬ ಆರ್ಡರ್ ಕೊಟ್ಟ ಉಂಟು. ಸೇರಿ ಬರಲಿ. ಸ್ವಲ್ಪ ಬೈಗಳು ತಪ್ಪಿಸಿದ್ದೀನಿ. ನೀವು ಕಟ್ ಮಾಡಿಬಿಟ್ಟು ವಾಯ್ಸ್ ಕಟ್ ಹಾಕಿ ಅಂತ ಇಲ್ಲ, ಇದ್ದ ಮರ್ಯಾದೆ ತೆಗ್ದದ್ದು. ಇದು ಕಾರ್ಡ್ ಐಟಮ್ ಮಿಕ್ಸ್ ಇತ್ತು. ಇದು ಹೆಚ್ಚಿಗೆ ಈ ಬಾಳೆ ಮರ ತಿಳುವಲ್ಲ, ಅದು ಹಾಕನೆ ಈ ಕಲರ್ ಬಾರ್ದು. ರಬ್ಬರ್ ಜೇನು ಸ್ವಲ್ಪ ತೆಳ್ಳಂಗೆ, ಸ್ವಲ್ಪ ಕಲರ್ ಬಿಡಿ. ರಬ್ಬರ್ ಜೇನು ವೈಟ್. ಆಫೀಸಲ್ಲಿ ಈಗೇನು ತೊಂದರೆ ಇಲ್ಲ, ಈಗ ಖಾಲಿ. ಯಾರ ಕೇಳಿದ್ರೆ ಆದಿತ್ಯ ನಂಬರ್ ಕೊಟ್ರೆ ಸರಿ. ಮೈಸೂರವರೆಗೆ ಬಾಕ್ಸ್ ಬರ್ತಾವ್ ಇಲ್ಲಿಂದ ಒಬ್ಬ ಬೆಂಗಳೂರಿಗೆ ಹೋಗೋಣ ತಗೊಂಡು ಹೋದೆ. ಒಂದು ಕಡೆ ಜೇನು ತುಂಬಿಸ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಅತ್ತೆ ನೀರು ದೋಸೆ ಮಾಡ್ತಿದ್ದಾರೆ ನಮಗೆ ಅಂತ. ಮೊದಲು ಊಟ ಮಾಡಿ ಕೂತಿದ್ದಷ್ಟೇ, ಒಂದು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ನಾವು ತಿಂದು. ಇವಾಗ ಪುನಃ ನಾನು ಫೋನ್ ಮಾಡಿ ಕೇಳ್ಬಿಟ್ನೆ ಒಮ್ಮೆ ಎಷ್ಟು ಬಾಟ್ಲು ಜೇನು ಬೇಕು ಅಂತ. ಜೇನೆಲ್ಲ ತುಂಬಿಸಿ ಪ್ಯಾಕ್ ಆಯಿತು. ಹಾಗೆ ನೀರು ದೋಸೆ ತಿಂದ್ಕೊಂಡು ಇವಾಗ ಬಂದಿರೋದು ನಾವು ಬಟರ್ ಫ್ರೂಟ್ ಕುಯ್ಯೋದಕ್ಕೆ ಅಂತ. ಮಾವನ ಮಗ ಮರ ಕತ್ತಿದ್ದಾನೆ ಬಟರ್ ಫ್ರೂಟ್ ಕುಯ್ಯೋಕ್ಕೆ ಅಂತ. ಜಾಗ್ವಿ ಕೆಳಗಡೆ ಹೋದ್ಲು ಹಿಡ್ಕೊಡ್ತೀನಿ ಅಂತ ಹೆರ್ಕಕ್ಕೆ, ಮರದಿಂದ ಕುಯ್ದಾಕ್ತಿದ್ದಾಗೆ. ಅವನು ನೋಡಿದ್ರೆ ಕುಯ್ದು ಬ್ಯಾಗಿಗೆ ತುಂಬಿಸ್ತಿದ್ದಾನೆ ಮೇಲ್ಗಡೆಯಿಂದನೇ. ಕೆಳಗೆ ಬಿದ್ದರೆ ಡ್ಯಾಮೇಜ್ ಆಗುತ್ತೆ ಅಂತ. ಇವಳು ಕೆಳಗೆ ನಿಂತ್ಕೊಂಡು ವೆಯ್ಟಿಂಗು. ಆಮೇಲೆ ಗೊತ್ತಾದ್ಮೇಲೆ ಈಚೆ ಬಂದು ಸುಮ್ಮನೆ. ಒಂದು ಅರ್ಶಿನಿ ಅಪ್ಪಂದು RX ಎಬ್ಬ ಮೆಲ್ಲೆ 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 ಮೆಲ್ಲೆ. ಇವಳು ಗಾಡಿ ಓಡಿಸ್ತಾಳೆ, ಬೂ 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 ಅಂತೆ. ಕಾಂಬಾರೆ ಸರಿ ಮೇಲೆ. ಅಯ್ಯೋ ಇವಳು ಕೆಳಗೆ ಬಿದ್ದೈತೆ, ವೆಯ್ಟ್ ಮಾಡೋದು. ಅವ ಅಲ್ಲಿಗೆ ಬ್ಯಾಗಿಗೆ ತುಂಬ ಸುಟ್ಟು ಕುಯ್ದು ಇವಳು ಅಡಿಲಿ ನಿಂತ್ಕೊಂಡು ಅವ ಕುಯ್ದು ಹಾಕಿ ಅಂತ ಪಾರಕ ಇದು. ಇಲ್ಲೇ ಅದು ಕೊಯ್ದು ಈಗ ಪರ್ಫೆಕ್ಟ್. ಒಂದು ಚೂರಿ ಅಂತ ಡ್ಯಾಮೇಜ್ ಅಲ್ಲಿ ನೋಡು, ಎಷ್ಟು ಸಿಕ್ಕಿದೆ ಅಷ್ಟು ಸಹ ಎಲ್ಲ ಅಡಿ ಬಿದ್ದ ಕೂಡಲೇ ಆ ಬಿದ್ದ ಜಾಗ ಅಷ್ಟು ಕಪ್ಪದೆ. ಬರಬ
ಇವಾಗ ಕೇಳಿಸಿದೆಲ್ಲ ಹುಳ ಸೌಂಡು. ಇದು ಕೂರು ಗ್ರೀನ್ ಟ್ಯೂನು ಜೇನು ಪೆಟ್ಟಿಗೆ. ತೋಟ ತುಂಬ ಇಟ್ಟಿದ್ದಾನೆ ಜೇನು ಪೆಟ್ಟಿಗೆನ. ಗೂಡ್ಸ್ ಗಾಡಿಲಿ ಟೆಸ್ಟ್ ಮಾಡಿ ಅಂತ ಆ ಮರದಿಂದ ಒಂದು 4 ಕುಯ್ದಾಕಿ ಇನ್ನೊಂದು ಮರದಲ್ಲಿ ಚೆನ್ನಾಗಿದೆ ಅಂತ ಮೇಲೆ ಕರ್ಕೊಂಡು ಹೋಗ್ತಾನೆ. ಬಾಯ್ ಹರ್ಷಿನಿ, ಬಾಯ್ ಹರ್ಷಿನಿ, ಬಾಯ್ ಬಾಯ್. ಜಾಗ್ವಿಗೂ ಬಟರ್ಫ್ರೂಟ್ ಅಂದರೆ ತುಂಬ ಇಷ್ಟ. ಏಣಿ ಹೊತ್ಕೊಂಡು ಹೋಗ್ತಿದ್ದಾಳೆ, ಹೆಲ್ಪ್ ಮಾಡ್ತಿದ್ದಾಳೆ ಚಿಕ್ಕಂಗೆ. ಇದು ಜೇನು ಪೆಟ್ಟಿಗೆ. ಇನ್ನೊಂದು ಪೈನಾಪಲ್ ನೋಡಿ, ನಾವು ಚಿಕ್ಕವರಿದ್ದಾಗ ತೋಟ ತುಂಬ ಇದೆ ಈ ಥರ ಪೈನಾಪಲ್ಸು. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಜೊತೆ ಹುಲ್ಲು ಕುಯ್ಯಕ್ಕೆ ಹೋಗ್ತಿದ್ವಿ ದನಕ್ಕೆ. ಒಂದು ಅರ್ಧ ಹುಲ್ಲು ಕುಯ್ದಾದ್ಮೇಲೆ ನಮ್ಮ ಅಜ್ಜಿ ಹುಲ್ಲು ಕುಯ್ತಾ ಇದ್ರು, ನಾವು ಇಡೀ ತೋಟ ಎಲ್ಲ ರೌಂಡ್ ಹೊಡೆಯೋದು, ಪೈನಾಪಲ್ ಹುಡ್ಕೋದು. ಆಮೇಲೆ ಹಣ್ಣಾಗಿರೋದನ್ನ ಕಿತ್ಕೊಂಬಂದು ಕೊಟ್ಟರೆ ನಮ್ಮ ಅಜ್ಜಿ ಕಟ್ ಮಾಡಿ ಕೊಡ್ತಿದ್ರು, ಚೆನ್ನಾಗಿ ತಿಂತಾಯಿದ್ವಿ. ಬಟ್ಟೆಲ್ಲ ಹೇಳಿದೆ ಅದು ಹೌದು. ಹುಳ ಸೌಂಡ್ ನೋಡಿ. ಜೇನು ಹುಳಗ ಬಾತ ನೋಡು ನವಿಲು. ಸೈಡ್ ಬಾಜಾಗ್ವಿ. ಕೊಕ್ಕೋ, ಇದು ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಕೊಕ್ಕೋ, ಅದು ಇಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ ಕೊಕ್ಕೋ ಎಲ್ಲ. ಕೊಕ್ಕೋ, ಅಡಿಕೆ, ತೆಂಗಿನಕಾಯಿ, ಗೋಡಂಬಿ, ರಬ್ಬರು, ಹಾಗೆ ತುಂಬ ಥರದ ಕೃಷಿಗಳನ್ನ ಮಾಡ್ತಾರೆ. ಕಾಫಿ ಸಹ ಬೆಳೀತಾರೆ ಈ ಕಡೆ. ಹಾಕಿದೆ ತಿಂತೇನೆ ಕೊಕ್ಕೋ ಇಷ್ಟೊಳಗೆ. ನಾವು ಬಾರಿ ತಿಂತಿದ್ದೆವು ಸಣ್ಣ. ನಾವು ಚಿಕ್ಕವರಿದ್ದಾಗ ಕೋಕೋ ಸಹ ತಿಂತಾ ಇದ್ವಿ. ಅದ್ರ ಹೊಡೆದ್ಬಿಟ್ಟು ಅದ್ರೊಳಗೆ ಕೋಕೋ ಇದಿರುತ್ತೆ, ಅವ್ರ ಪಲ್ಪ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ತಾತ ಬೈಯಕ್ಕೆ ನಾವು ಪಪ್ಪಾಯ ಹಣ್ಣು ತೆಗೆದುಕೊಂಡಿದ್ದೀವಿ ಈಗ. ಅದಲ್ಲ ಸಣ್ಣದು ಬೇಡ, ಇದಲ್ಲ ಎಷ್ಟು ಫುಲ್ಬಲ್ ಇಲ್ಲೇ ಇದೆ. ಅವ್ಳು ಬಾಯಿ ನೀರು ಬರೋದು ನೋಡಿ, ಮಾಡ್ಕೊಂಡೆ. ಬಟರ್ ಫ್ರೂಟ್ ಎಲ್ಲ ಕುಯ್ಕೊಂಡು ಇವಾಗ ನಮ್ಮ ಮಾವನ ಮಗ ಜೇನು ಪೆಟ್ಟಿಗೆ ತೆಗೆದು ಜೇನು ಹುಳ ತೋರಿಸ್ತಾ ಇದ್ದಾನೆ ಮಕ್ಕಳಿಗೆ. ಇವನಿಗೆ ಚಿಕ್ಕವನಿಂದನೂ ಜೇನು ಅಂದರೆ ತುಂಬ ಇಷ್ಟ, ಚಿಕ್ಕವನಿಂದನೂ ಮಾಡ್ತಾ ಇದ್ದಾನೆ. ಕಚ್ಚಲ್ಲ ಇವನಿಗೆ ಜೇನು ಹುಳಗಳನ್ನ. ಒಂದು ವಿಡಿಯೋ ಇತ್ತು, ಶರ್ಟ್ ಒಳಗೆಲ್ಲ ಜೇನು ಹುಳಗಳನ್ನ ಹಾಕೊಂಡಿದ್ದ. ಕಾಡಿಂದ ಜೇನು ಹುಳ ಎಲ್ಲೋ ಸಿಕ್ತು ಅಂತ ಹೇಳ್ಬಿಟ್ಟು ಶರ್ಟ್ ಒಳಗೆ ಹಾಕೊಂಡು ತಗೊಬಂದಿದ್ದ ಅದನ್ನ ಪೆಟ್ಟಿಗೆಗೆ ಕೂರ್ಸಕ್ಕೆ ಅಂತ. ಆ ವಿಡಿಯೋ ನನ್ನ ಹತ್ರನೂ ಎಲ್ಲೋ ಮಿಸ್ ಆಗೋಗಿದೆ, ಯಾವತ್ತಾದ್ರೂ ಸಿಕ್ಕಿದ್ರೆ ಹಾಕ್ತೀನಿ. ಇಲ್ಲ ಲೈಟಾಗಿ ಇವಳು ನೋಡಿ ಕೈ ಹಾಕದು, ನಾ ಕೈ ಹಾಕಿ ನೋಡಿಬಿಟ್ನೈತು. ಕಚ್ಚಿಲ್ಲ ಕಚ್ಚು ಇದರಲ್ಲೇ ಇಲ್ಲ. ಇಲ್ಲಿ ಮೈನಸ್ ಫುಲ್. ಇಲ್ಲಿ ಜೇನಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತದೆ. ಅದು ತೊಂದರಿಲ್ಲ. ಅವು ಕಟ್ಟಿಕೊಂಡವೆ ವಾಪಸ್. ಅದು ಸಸ್ಯ ಗಿಡ. ಓ ಇದು ಸಸ್ಯ ಇದು ಹೀಟ್ ಮಾಡಿಬಿಟ್ಟು ವ್ಯಾಕ್ಸ್ ಮಾಡಿ ಬಿ ವ್ಯಾಕ್ಸ್ ಅಲ್ಲ ಇದುವೇ ಲಿಪ್ಸ್ಟಿಕ್ಗೆಲ್ಲ ಯೂಸ್ ಮಾಡೋದು. ಹೌದು. ಅಲ್ಲಿ ಸುಮಾರು ಈಗ ಇಲ್ಲಿ ಇತ್ತಲ್ಲ, ಅದನ್ನ ಸೈಡ್ ಚಾಪ್ ಮಾಡುದಲ್ಲ, ಜೇನ್ ತೆಗಿಕೊಂಡು ಸೈಡ್ ಚಾಪ್ ಮಾಡುದು. ಸೈಡ್ ಚಾಪ್ ಮಾಡ್ಕನ ಸಿಕ್ಕಿದಲ್ಲ ಅದನ್ನೆಲ್ಲ ಕೂಡಿಸೋಳ. ಅಲ್ಲಿ ಮುಖ ನೋಡಿ, ಅದೇ ತಗೊಳ್ಳಿಕ್ಕಿಲ್ಲ. ಅವು ಕಚ್ಚಿದರೆ ಗೊತ್ತದೆ ಎಷ್ಟು ಆಗಲೇ ಕಚ್ಚಾಗಿರ್ತಿತ್ತು. ಯಾವ ಕಂಬಿ ಅಲ್ಲೇ ಇನ್ನಲ್ಕ ಮಾಡ್ಬಿಡ್ತಾರೆ. ಸರಿ, ನನ್ನ ಚಪ್ಪಲಿ ಹಾಕೊಂಡು ಬರಲಿಲ್ಲ. ಕ್ವೀನ್ ನೋಡ್ತಲ್ಲ, ಇಲ್ಲ ಇಲ್ಲ, ಇವು ಸ್ವಲ್ಪ ಕಚ್ಚುವ ಲಕ್ಷಣ ಒಳ್ಳು ಬೇಡ. ಮತ್ತೆ ಕೂಸುತ್ತಲ್ಲ, ನೀವು ಸ್ವಲ್ಪ ದೂರ ಇರಿ, ಅತಿಗೆ ಕಚ್ಚಿರ್ತಂತಾರಲ್ಲ.
ಫುಲ್ ಅಗ್ರೆಸಿವ್ ಆಗಲತ್ತನ. ಸ್ವಲ್ಪ ಹಂಗೆ ಹಾರಿ ಒಲೆನಾ ಇಲ್ಲ ಇಲ್ಲ ಏನಲ್ಲ, ಹಾರಿಕಾದ ಅದಕ್ಕೆ ಹಾರಿಕಾದೆ ಅದು ಹಾರ್ದಿಲ್ಲ. ಅದೆಲ್ಲ ಮೊಟ್ಟೆ ಇಸಿರೋದವು. ಇದೆಲ್ಲ ಮೊಟ್ಟೆ, ಇದರಲ್ಲಿ ಜೇನು ಒಂದು ಡ್ರಾಪ್ ಕೂಡ ಇಲ್ಲ. ಜೇನು ಸಿಗೋದಿಲ್ಲಿಂದ ಮತ್ತೆ ಈ ಲೈನ್ಲಿ ಜೇನು ಇರ್ದು ಅಂದ್ರೆ ಜೇನಿಗೆ ಬೇರೆ ಮೇಲೆ ಏರಿಸಿ ಕೊಡೋಕು. ಸೂಪರ್ ಅಂತೇಳಿ ಇದು ತಾಯಿ ಮನೆ ಅಂತ, ಜೇನಿಗೆ ಸೂಪರ್ ಅಂತೇಳಿ ಮೇಲೆ ಇನ್ನೊಂದು ಸ್ಟೆಪ್ ಉಂಟು ಆರೈಸಿ ಕೊಡೋಕು. ಓ ಇದೆಲ್ಲ ಮೊಟ್ಟೆ ಕೆಳಗಡೆ ಲೇಯರ್ ಎಲ್ಲ ಮೊಟ್ಟೆ ಇಸಿಕೆ ಅದ್ರ ಮೇಲೆ ಇನ್ನೊಂದು ಲೇಯರ್. ಹೌದು. ರಾಣಿ ಜೇನ ಹುಡುಕ್ತಾ ಇದ್ದಾನೆ. ಇಂದು ರಾಣಿ ಇಂದನಿ ಇದು ಕ್ವೀನ್. ಇದು ಸ್ವಲ್ಪ ದೊಡ್ಡದು. ಒಂದೇ ಇದ್ದದು ಇದು ಒಂದು ಬೆಟ್ಟಿಗೆಯಲ್ಲಿ ಒಂದೇ, ಎರಡಾದರೆ ಡಿವೈಡ್ ಆಗಿ ಹೋಗ್ತವೆ. ಕಚ್ಚುವೆನಾ? ಇಲ್ಲ, ಇಂದು ಸಾತು ಓಳು. ರಾಣಿ ಜೇನ ಬಂದದೆ ಇದು ಒಳಗಡೆ ಹೋಗಿ ಜಾಗ ಉಂಟಂತೆ. ಇದು ಇಲ್ಲೇ ಮೈ ಸುತ್ತ ಹಾರ್ತಾ ಉಂಟು. ನೀವು ಸ್ವಲ್ಪ ಹಿಂದೆ ಹೋಗಿ ಇನ್ನು ಹಿಂದೆ ಹೋಗಿ. ರಾಣಿ ಜೇನು ಹಾರೋಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇರೆ ಹುಳಗಳನ್ನ ಸಹ ಹಾರಿಸಿಬಿಟ್ರೆ ಅದ್ರ ಜೊತೆ ಬಂದು ಕೂತ್ಕೊಳ್ಳುತ್ತೆ ವಾಪಸ್ ಅಂತ ಮಿಕ್ಸ್ ಆಗಿ. ಇದರೊಟ್ಟಿಗೆ ಬಂದು ಕೂತಾರೆ. ಇವನು ಜೇಡನ್ನ ಮೈಸೂರು, ಬೆಂಗಳೂರು ಎಲ್ಲ ಕಡೆನೂ ಸಪ್ಲೈ ಮಾಡ್ತಾನೆ. ತುಂಬ ಕಡೆ ಇಟ್ಕೊಂಡಿದ್ದಾನೆ ಜೇನು ಪೆಟ್ಟಿಗೆಗಳನ್ನ. ಇವ್ರ ತೋಟದಲ್ಲಿ ಬಿಟ್ಟು ಬೇರೆ ತೋಟದಲ್ಲಿ ಕೂಡ ಇಟ್ಟಿದ್ದಾನೆ. ಸುಮಾರಾಗುತ್ತೆ ಜೇನು. ಸೊಸೈಟಿಗೆ ಕೂಡ ಸಪ್ಲೈ ಮಾಡ್ತಾನೆ. ಒಂದು 2 ನಿಮಿಷ ಬಿಟ್ಟು ಕ್ಲೋಸ್ ಮಾಡ್ರೆ. ನನ್ನ ಜಾಗ್ವಿ ಕೈ ಮೇಲೆ ಒಂದು ಜೇನು ಕೂತಿತ್ತು, ಅದನ್ನ ವಿಡಿಯೋ ಮಾಡುವಂಥವಳು. ಉಫ ಮಾಡ ಇದರಲ್ಲಿ ಇದು ಜೇನು ತೆಗಿಯುವಂತೇರಿ ನೋಡಿ. ಲೈಟ್ ಆಗಿ 4 ಡ್ರಾಪ್ ಉಟ್ಟು ಜೇನು. ಹೌದು. ನಿಂಗೊಂದು ಕಚ್ಚಿಸಮ್ಮ ಜಾಗ್ವಿ. ಟೇಸ್ಟ್ ಗೊತ್ತಾದೆ ಹೆಂಗಿದೆ ಅಂತ. ಹೆಂಗ್ ಕಚ್ಚಿದ ಜೇನಿದ ಟೇಸ್ಟ್ ಹೆಂಗಿತ್ತ ಗೊತ್ತಾತಲ್ಲ, ಈ ಜೇನು ನೋಡ ಕಚ್ಚಿರೋ ಟೇಸ್ಟ್ ಹೆಂಗಿದೆ ಅಂತ ಗೊತ್ತದೆ. ಎಂತ ಸೈಸು ನೋಡು. ನನ್ನ ಪಟವಕ್ಕೆ ಹೊತ್ತಿಗೆ ಊಟ ಮಾಡೋ ಸ್ಟೇಜಲ್ಲಿ ಇಲ್ಲೇ ನಮ್ಮ ಮಾವನ ಮಗನ ಹೆಸರು ಆದಿತ್ಯ ಅಂತ. ಅವನ ನಮ್ಮನ್ನ ವಾಪಸ್ ಕರ್ಕೊಬಂದು ಸಣ್ಣ ಮಾವನ ಮನೆಗೆ ಬಿಡ್ತಾ ಇದ್ದಾನೆ. ರಾತ್ರಿ ಆಗೋಗಿದೆ. ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಮತ್ತು ಕಾಡಲ್ಲ, ಆನೆಗಳಾದಿದ್ದೆಲ್ಲ ಇರುತ್ತಲ್ಲ, ಹಾಗಾಗಿ ಮಕ್ಕಳ ಎತ್ಕೊಂಡು ಕಷ್ಟ. ಕರ್ಕೊಬಂದು ಮನೆಗೆ ಬಿಡ್ತಾ ಇದ್ದಾನೆ. ಜೇನು ಹುಳ ಸಮೇತ ಪೆಟ್ಟಿಗೆ ಕೂಡ ಸಪ್ಲೈ ಮಾಡ್ತಾನೆ, ಅದನ್ನು ಹೇಳ್ತಾ ಇದ್ದಾನೆ. ಸಂಜೆ ಹುಳಗಳೆಲ್ಲ ಗೂಡು ಸೇರಿದ್ಮೇಲೆ 6 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆ ಒಳಗಡೆ ಎಲ್ಲಿಂದ ಬೇಕಾದ್ರೆ ಸಪ್ಲೈ ಮಾಡ್ಬೋದು ಅಂತ. ಬೆಳಿಗ್ಗೆ 6 ಗಂಟೆ ಒಳಗೆ ನೀವು ಎಲ್ಲಿ ದೂರ, ಎಷ್ಟು ದೂರ ಬೇಕೋ. ನಮ್ಮ ಮನೆಯವರಿಗೆ ಸ್ವಲ್ಪ ಇಂಟ್ರೆಸ್ಟು ಜೇನು ಪೆಟ್ಟಿಗೆ ಇಡಬೇಕು ಅಂತ. ಅದಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರ. ನನಗೆ ಬೇಕಿತ್ತು ಜೇನು ಪೆಟ್ಟಿಗೆ ಅಂತ, ಅದಕ್ಕೆ ಅವ್ನು ಹೇಳ್ತಾ ಇದ್ದ ಆ ಥರ. ಬಾಯ್. ನಾವು ಅಲ್ಲೇ ನೀರು ದೋಸೆ ತಿನ್ಕೊಂಡ್ಬಂದಿದ್ದಲ್ಲ, ಹಂಗಾಗಿ ಬಂದು ಮಲ್ಕೊಂಡ್ವಿ. ಆಮೇಲೆ ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ಸಣ್ಣ ಮಾವ ನಮ್ಮನ್ನ ಕೆಳಗಡೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ನಮ್ಮ ಕಾರ್ ಕೆಳಗಡೆ ಇದೆ, ನಾವು ಬೆಟ್ಟದ ಕುಡಿಲಿದ್ದೀವಿ. ಇವಾಗ ಟಾಟಾ ಬಾಯ್ ಬಾಯ್ ಹೇಳಿ ಹೊರಡೋ ಟೈಮ್ ಬಂತು. ಮತ್ತು ಅಲ್ಲಿಂದ ನಾವು ಸೀದಾ ಹೊರಟಿರೋದು ಮಡಿಕೇರಿಗೆ. ಟಾಟಾ ಮಾಡ್ದೇನೆ. मम्मी हम पिडम्पी ಮಾವ ನಮ್ಮನ್ನ ಕರ್ಕೊಬಂದು ಕೆಳಗೆ ಬಿಟ್ಟರು. ಆಮೇಲೆ ಅವರು ಟೌನ್ ಕಡೆ ಹೋದರು. ಟೌನಲ್ಲಿ ಏನೋ ಕೆಲಸ ಅಂತ ನಾವು ಸೀದಾ ಕಾರ್ ಹತ್ತಿ ಮಡಿಕೇರಿ ಕಡೆ ಬರ್ತಾ ಇದ್ದೀವಿ. ಮಡಿಕೇರಿ ನಮಗೂ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ. ಮನೆಗೆ ಹೋಗೋಣ ಅಂತ ಅಮ್ಮನ ಮನೆಗೆ. ಕಳೆದ ವರ್ಷ ಎಲ್ಲ ಇಷ್ಟೊತ್ತಿಗೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ಸಲ ಮಳೆನೇ ಇಲ್ಲ, ಮಳೆ ಕಡಿಮೆ, ತುಂಬಾ ಕಡಿಮೆ. ಬಿಸಿಲು ಜೊತೆಗೆ ಸೆಕೆ ಕೂಡ. ಬೆಟ್ಟದ ಕುಡೀಲಿ ಹೋಗ್ತಾ ಇದ್ದೀವಿ ಇವಾಗ. ರೈಟ್ ಸೈಡಿಂದ ಬಗ್ಗೆ ನೋಡಿದ್ರೆ ಪಾತಾಳ ಕಾಣುತ್ತೆ, ಈ ಕಡೆ ಸೈಡಲ್ಲಿ. ಮಳೆ
ಮಡಿಕೇರಿ ರೀಚ್ ಆದ್ವಿ ನಾವಿವಾಗ. ಬಿಸಿಲಲ್ಲಿ ಸುತ್ತಿ ಸೆಕೆ ಹಿಡಿದೋಗಿತ್ತು, ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಮನೆಗೆ ಒಂದು ಸ್ವಲ್ಪ ತಿಂಡಿ ತಗೊಂಡ್ವಿ ಇಲ್ಲಿ ಬೇಕ್ರಿಲಿ. ಹಾಗೆ ಜ್ಯೂಸ್ ಕುಡಿತಾ ಕೂತಿದ್ದೀವಿ. ಹರ್ಷಿನಿ ನನಗೂ ಬೇಕು ಅಂತ ಸ್ಪೂನ್ ಕೊಡ್ತಾ ಇದ್ದಾಳೆ, ಸ್ಪೂನಲ್ಲಿ ಹಾಕ್ಕೊಡು ಅಂತ. ಏನೋ ಸ್ಪೂನ್ ನೀವೇ ಕೊಡ್ಕೊಳ್ಳಿ. ಮುಡಂಗಿಲ್ಲ ಸ್ಪೂನ್. ನಾವು ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ತೋಟ ಕಡೆ ಬಂದ್ವಿ. ಜಾಗವಿ ಮನೇಲೇ ಇದ್ದಾಳೆ, ನಮ್ಮ ಅಮ್ಮನ ಮನೇಲಿ. ಹರ್ಷಿನ ಕರ್ಕೊಂಡು ಬಂದ್ವಿ, ಅವಳು ಗಲಾಟೆ ಮಾಡ್ತಾರೆ ಅಲ್ಲಿ ಬಿಟ್ಟು ಬಂದ್ರೆ ಅಂತ. ಇದು ನಮ್ಮ ತೋಟ ಮತ್ತು ಕಾಫಿ ಗಿಡ. ಇವಾಗ ಬ್ಲೌಸಮ್ ಆಗ್ತಿದೆ. ನಾವು ಮಳೆ ಮೇಲೆ ಡಿಪೆಂಡು, ಮಳೆ ಬಂದರೆ ನಮಗೆ ಬ್ಲೌಸಮ್, ಇಲ್ಲಾಂದ್ರೆ ಇಲ್ಲ. ಹಾಗೆ ಈಗ ಕಾಫಿ ಬ್ಲೌಸಮ್ ಆದರೆ ಸೆಟ್ ಆಗೋದು ಯಾವಾಗದು? ಲೇಟ್ ಆಗೋದಲ್ಲ, ಎಲ್ಲ ಆಗುತ್ತೆ, ಎಲ್ಲ ಒಂದೊಂದು ಕಡೆ ಒಂದೊಂದಲ್ಲ ಸುಮಾರು ಔಟು. ಈ ಮೊನ್ನೆದು ಮಳೆಗೆ ಇದಾಗಿರೋದತ್ತೆ ಇದು. ಎಲ್ಲಿಗೆ ಬಂದ ಹರ್ಷಿನಿ? ಹರ್ಷಿನಿ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದ ನೋಡು. ನೀನು ಹುಟ್ಟಕ್ಕೆ ಮುಂಚೆ ಬೋರ್ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ತೆಗ್ದದು. ಬೋರ್ ಫೇಲಿಯರ್ ಅದು. ಇದೆ ಇದೆ ಟನ್ ಟನ್ ಅದ ಬೋರ್ ತೆಗ್ಸಿದ್ದು ನೀನು ಹುಟ್ಟಕ್ಕೆ ಒಂದು ವಾರ ಮುಂಚೆ, ಒಂದು ವಾರ ಮುಂಚೆ ಅಲ್ಲ, ನೀರೇ ಸಿಕ್ಕಿದ್ಲೆ. ಮುಖ ನೋಡ್ಕೊಂಡು ಚೆನ್ನಾಗಿಟ್ಟು ಇಬ್ಬರದು ಸ್ಟೈಲ್. ಹಾಂ ನೋಡಿ, ಯಾವ ಸ್ಟೈಲ್. ಕೈಯೆಲ್ಲ ಒಡ್ಸಿಕ ಸ್ವಲ್ಪ. ಮುಟ್ಟಿ ನೋಡು. ಮುಟ್ಟಿ ನೋಡಮ್ಮೆ, ಯಾವ ಕಲರ್ ಕಾಣಿಸ್ತು ಹರ್ಷಿನಿ? ಬ್ಲೂ ಕಲರಾ? ಇವಳು ಈ ಸಲ ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮ್ ಕರ್ಕೊಬಂದಿದ್ದಿಲ್ಲ ಲಾಸ್ಟ್ ಟೈಮು. ಕಾರಿಂದ ಇಳ್ದಿತ್ಲೆ ಅಷ್ಟೇ, ಕಾರೊಳಗೆ ಇತ್ತೋಳು. ತೋಟದೊಳಗೆ ಬಂದಿದ್ದೆ ಫಸ್ಟ್. ಬೇಡಗಡೆ ಕಿವಿ ಹತ್ರ ಇರಿಟೇಟ್ ಆಗ್ತಿರೋದು ಅದಕ್ಕೆ.
ತಲೆ ಮೇಲೆ ಕನ್ನಡಕ ಆತ್ಲೆ ಸರಿ ಆತ್ಲೆ ಇದಾವ ಹಾಕಿಸ್ಕೊಳ್ಳೋದು ನೋಡಿ ಹೇಳು. ಹಾಕಿ ಕೊಡು ಒಂದ್ಸರಿ ತೆಗೆದ ಏ ಮುಟ್ಬೇಡ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಎಂತ ಎಂತ ಹಸಿನಿ ಎಂತಾರು ಹೇಳ್ದ? ಹಸಿನಿ ಏನಾದ್ರು ಹೇಳ್ದ? ಖುಷಿ ಒಳಗೆ ಒಳಗೆ ಖುಷಿ ಆಗದ ನಿಂಗೆ? ಒಳಗೊಳಗೆ ಖುಷಿ ಆಗದ? ಹೋಯಾ